ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರಲ್ಲ? ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬಾನೇ ಪ್ರಸಿದ್ಧಿ ಪಡ್ಕೊಂಡಿರುವಂತಹ, ತುಂಬಾನೇ ಪ್ರಖ್ಯಾತಿ ಹೊಂದಿರುವಂತಹ ಗಣಪತಿಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಗಣಪತಿ ಎಲ್ಲಿಂದ ತಂದ್ರು, ಗಣಪತಿ ಕಾಸ್ಟ್ ಎಷ್ಟು, ಮತ್ತೆ ಗಣಪತಿ ಹತ್ರ ಏನೇನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ಮತ್ತೆ ವಿಸರ್ಜನೆ ಟೈಮಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಈ ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನಾನು ಮೊದಲು ಕರ್ಕೊಂಡ್ ಬಂದಿರುವಂತಹ ಗಣಪತಿ ಅದು ಶ್ರೀ ಧರ್ಮರಾಯ ಗಣೇಶ ಸಮಿತಿ ಹತ್ರನೇ ಕರ್ಕೊಂಡ್ ಬಂದಿದ್ದೀನಿ. ಅವ್ರ ಕಾನ್ಸೆಪ್ಟ್ ಏನು, ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಈ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ನೋಡೋಣ ಕಾನ್ಸೆಪ್ಟ್ ಏನಂತ ಇದೆ, ನೋಡೋಣ. ಆಕ್ಚುಲಿ ಗೊತ್ತು ಇವ್ರು ಕೃಷ್ಣ ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ ಅಂತ. ನೋಡೋಣ. ಸಾಕಾಗಿದೆ ಗುರು. ಕಾಳಿಂಗ ಮರ್ದನ ಒಂದು ಕಾನ್ಸೆಪ್ಟ್ನ ತಗೊಂಡು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸ್ಟೋರಿ ಏನಂತ ಹೇಳಿದ್ರೆ, ಒಂದು ನದಿ ತೀರದಲ್ಲಿ ಪುಟ್ಟ ಪುಟ್ಟ ಬಾಲಕರು ಆಟ ಆಡ್ತಾ ಇರ್ತಾರೆ. ಬಾಯಾರಿಕೆ ಆಯಿತು ಅಂತ ಹೇಳ್ಬಿಟ್ಟು ನದಿಯಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾರೆ ಒಬ್ಬ ಬಾಲಕ. ಆಗ ತಲೆ ಸುತ್ತಿ ಬಿದೋಗ್ತಾನೆ. ಆಗ ಕೃಷ್ಣ ಬಂದು ಬಾಲಕನ ಕಾಪಾಡ್ತಾರೆ. ಆಗ ಕೃಷ್ಣನ್ಗೆ ಗೊತ್ತಾಗೋಗಿರುತ್ತೆ ಈ ಒಂದು ನದಿಯಲ್ಲಿ ಕಾಳಿಂಗ ಮರ್ದನ ಇದೆ, ಅದನ್ನ ಸಂಹಾರ ಮಾಡಬೇಕು ಅಂತ ಹೋಗಿ ಯುದ್ಧ ಆಗುತ್ತೆ. ಆಗ ಕೊನೆಯಲ್ಲಿ ಕೃಷ್ಣ ಹೋಗಿ ಒಂದು ಕಾಳಿಂಗ ಮರ್ದನ ಸಂಹಾರ ಮಾಡ್ತಾರೆ. ಶ್ರೀ ಧರ್ಮರಾಯ ಗಣೇಶ ಸಮಿತಿ ಕಡೆಯಿಂದ ಒಂದು ಕಾನ್ಸೆಪ್ಟ್ ನ ತಗೊಂಡು ಈ ಸಲ ಗಣಪತಿನ ಅಂದ್ರೆ 2025ರಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ರು ಈ ಒಂದು ದೃಶ್ಯವನ್ನ ಬಂದು ನೋಡ್ಲೇಬೇಕು ಅಂತ ಹೇಳ್ತೀನಿ. ಇಲ್ಲಿ ಗಣೇಶನ ನೋಡ್ಕೊಂಡು ಅಲ್ಲಿ ಇನ್ನಾದ್ವಿ, ಇಲ್ಲಿ ಔಟ್ ಆಗ್ತಾ ಇದೀವಿ. ಈಗ ನೋಡ್ಕೊಂಡು ಹೋಗ್ತೀವಿ ಎಲ್ಲಾನು. ಗಣೇಶನ ನೋಡ್ಕೊಂಡು ನೋಡ್ರಿ, ಈ ತರ ಹೋಗೋದು, ತರ ಗುಹೆ ಟೈಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಸ್ತೆ ಸರ್, ನಿಮ್ಮ ಗಣೇಶ ನೋಡಿದೆ, ತುಂಬಾನೇ ಅಟ್ರಾಕ್ಷನ್ ಆಗಿದೆ. ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ? ಶ್ರೀ ಧರ್ಮರಾಯ ಸ್ವಾಮಿ ಗಣೇಶ ಸಮಿತಿ ವತಿಯಿಂದ ಈ ಬಾರಿ ವಿಶೇಷ ಆಕರ್ಷಣೆ ವತಿಯಿಂದ ಕಾಳಿಂಗ ಮರ್ದನ ಅನ್ನೋ ಗಣಪತಿಯನ್ನ ಆಚರಿಸಿದಿರಿ. ಸರ್, ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಸರ್? 15 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಿ. ಪುರಾತನ ಕಾಲದಿಂದ ನಡೆಸ್ತಾ ಇದ್ರು, ಆದ್ರೆ ಈ ತರ ವಿಶೇಷಗಳು ಮಾಡಿ 15 ವರ್ಷದಿಂದ ಈ ತರ ವಿಶೇಷಗಳನ್ನ ಮಾಡ್ತಾ ಇದ್ದೀರಿ. ಬಾರಿ ವಿಶೇಷವಾಗಿ ಕಾಳಿಂಗ ಮರ್ದನ ಅನ್ನೋ ಗಣಪತಿನ ಆ ಕಾನ್ಸೆಪ್ಟ್ ನ ಆಚರಣೆ ಮಾಡಿದಿರಿ ಸರ್. ಸರ್, ನೀವು ಗಣಪತಿನ ಎಷ್ಟು ದಿನ ಇಡ್ತಿದ್ದೀರಿ? 11 ದಿನ ಇಡ್ತಾ ಇದ್ದೀರಿ ಗಣಪತಿನ. ಪ್ರತಿನಿತ್ಯ 7ವರೆಗೆ ದಿನಕ್ಕೆ ಒಬ್ಬೊಬ್ರದ್ದು ಪೂಜೆ ಇರುತ್ತದೆ, ವಿಶೇಷ ಪೂಜೆ ಇರುತ್ತೆ. ವಿಸರ್ಜನೆ ಡೇಟು 7ನೇ ತಾರೀಕು. ಮೆರವಣಿಗೆ ರಾಜ್ಯ ಬೀದಿಗಳಲ್ಲಿ ಉಜ್ರವಂತಿಯಿಂದ ಮೆರವಣಿಗೆ ಮಾಡಿಸ್ತೀರಿ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ಪ್ಲಸ್ ಚಂಡಿ ಮೇಳ, ಡೊಳ್ಳು ಕುಣಿತ, ಪೂಜೆ ಕುಣಿತ, ವೀರಗಾಸೆ, ಮೊಬೈಲ್ ಆರ್ಕೆಸ್ಟ್ರಾ, ಪೇಪರ್ ಬ್ಲಾಸ್ಟು, ಇನ್ನೂ ಮುಂತಾದವು ಇರ್ತೈತೆ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಗುರು. ಇದು 2ನೇ ಗಣೇಶ. ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಅಭಿಮಾನಿಗಳ ಬಳಗ ಶ್ರೀ ಗಂಗಾಧಾರೇಶ್ವರ ಅವತಾರ ಮಹಾ ಗಣಪತಿ ಹತ್ರನೇ ಕರ್ಕೊಂಡ್ ಬಂದಿದ್ದೀನಿ. ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಮತ್ತೆ ಈ ಗಣಪತಿ ಹತ್ರ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ, ಮತ್ತೆ ವಿಸರ್ಜನೆ ಟೈಮಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಈ ಗಣಪತಿಗೆ ಇನ್ನೊಂದು ಹೆಸರು ಇದೆ. ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಅದೇ ಪುಪ್ಪಶೆಟ್ಟಿ ಬಾವಿ ಅಂತ ಕರೀತಾರೆ. ಪುಪ್ಪಶೆಟ್ಟಿ ಬಾವಿ ಅಂದ್ರೆ ತುಂಬಾನೇ ಫೇಮಸ್ ಆಗಿರುವಂತಹ ಗಣಪತಿ. ಬ್ರೋ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮಾಲ್ದೂರ್ಗೆಲ್ಲಾನು ಮೊಟ್ಟ ಮೊದಲ ಬಾರಿ ದೊಡ್ಡ ಗಣೇಶ ತಂದಿದ್ದಂದ್ರೆ ಪುಪ್ಪಶೆಟ್ಟಿ ಬಾವಿಯವರು. ಮತ್ತೆ ಇಲ್ಲಿನ ಒಂದು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಏನಂತ ಹೇಳಿದ್ರೆ,
ಕುಕ್ಷಟಿ ಬಾವಿ ಗಣೇಶ ಬಂತು ಅಂತ ಹೇಳಿದ್ರೆ ಸಾಕು, ಇಡೀ ಮಾಲೂರೆಲ್ಲ ಫುಲ್ ಪ್ರಚಾರ ಆಗ್ತಾ ಇತ್ತು. ಆಮೇಲೆ ನಾವು ಸಹ ಸ್ಕೂಲ್ಗೆ ಚೆಕ್ಕರ್ ಹಾಕ್ಬಿಟ್ಟು ಗಣಪತಿನ ನೋಡೋದಕ್ಕೆ ಬರ್ತಾ ಇದ್ವಿ. ಈಗ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಗುರು ಏನ್ ಗುರು ಲೈಟಿಂಗ್ಸು ಭರ್ಜರಿ ಇದೆ ಗುರು, ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಏರಿಯಾನ ಮಾತ್ರ ಲೈಟಿಂಗ್ಸ್ ಅಲ್ಲಿ ಕವರ್ ಮಾಡಕ್ ಬಿಟ್ಟಿದ್ದಾರೆ ಗುರು. ಇಲ್ಲಿ ನೋಡ್ತಾ ಇದಾರ ಸ್ಕ್ವೇರ್ ಯಾವ ರೀತಿ ಬಿಟ್ಟಿದ್ದಾರೆ ಸ್ಕ್ವೇರ್. ಗುರು ಡೆಕೋರೇಷನ್ ಮಾತ್ರ ಅಲ್ಟಿಯಾಗಿ ಮಾಡಿದ್ದಾರೆ ಗುರು, ಇವರು ಸಕ್ಕತ್ತಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಶ್ರೀ ಗಂಗಾಧಾರೇಶ್ವರ ಅವತಾರ ಮಹಾಗಣಪತಿ ನೋಡೋಣ ಬನ್ನಿ. ಇವರು ಸಹ ಗುಹೆ ಟೈಪ್ ಮಾಡಿದ್ದಾರೆ. ಬ್ರೋ ಗಂಗೆಯಿಂದ ನೀರು ಯಾವ ತರ ಬರ್ತಾ ಇದೆ ನೋಡಿ. ಬ್ರೋ ಗಣೇಶ ತಲೆ ಮೇಲೆ ಗಂಗೆ ಇದ್ದಾರೆ, ಗಂಗೆ ಬಾಯಿಯಿಂದ ಯಾವ ರೀತಿ ನೀರು ಬರ್ತಾ ಇದೆ ನೋಡಿ. ಬ್ರೋ ಗುಹೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಇವ್ರು ಇನ್ನೂ ಲೆಂತಿ ಮಾಡ್ತಾ ಇದ್ರು, ಬಟ್ ಗಣೇಶ ತುಂಬಾ ದೊಡ್ಡದಾಗಿರೋದ್ರಿಂದ ಒಳಗಡೆ ಹೋಗ್ಲಿಲ್ಲ. ಇನ್ನು ಗಣೇಶ ಹಿಂದ್ಗಡೆ ಬೇಜಾನ್ ಸ್ಪೇಸ್ ಇದೆ. ಸ್ವಲ್ಪ ಗಣೇಶ ಒಳಗಡೆ ಹೋಗಿಲ್ಲ ಅಂತ ಸ್ವಲ್ಪ ಹೊರಗಡೆನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಗುಹೆ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ನಮಸ್ತೆ ಸರ್, ಗಣೇಶ ಪ್ರಸಿದ್ಧಿ ಪಡ್ಕೊಂಡಿರೋಕೆ ಏನ್ ಕಾರಣ? ಇದು ಅನಾದಿ ಕಾಲದಿಂದಲೇ ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಇದಕ್ಕೆ ಇತಿಹಾಸ ಇಲ್ಲ. ಹಿರಿಯರು ಅಂದ್ರೆ ನಮ್ಮ ಗೊತ್ತೇ ಇಲ್ಲ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅನ್ನೋದು. ಇದಕ್ಕೆ ಇತಿಹಾಸ ಅನ್ನೋದಿಲ್ಲ. ಸುಮಾರು ದಿನಗಳಿಂದ ಈ ಒಂದು ಗಣಪತಿ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾವು ಪ್ರತಿ ವರ್ಷನೂ ಒಂದು 47 ದಿನಗಳ ಕಾಲ, 45 ದಿನಗಳ ಕಾಲ, 41 ದಿನಗಳ ಕಾಲ ನಮ್ಗೆ ಈ ಭಾನುವಾರ ಯಾವಾಗ ಅಡ್ಜಸ್ಟ್ ಆಗುತ್ತೋ ಆ ಟೈಮಲ್ಲಿ ಈ ಒಂದು ಗಣಪತಿ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀರಿ. 47 ದಿನ, ಈ ಬಾರಿ 47 ದಿನಗಳ ಕಾಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಏನೇನೆಲ್ಲ ಕಾರ್ಯಕ್ರಮ ಇದೆ ನಿಮ್ಮ ಗಣೇಶ ಕಡೆಯಿಂದ? ನಮ್ಮ ಕಡೆಯಿಂದ 47 ದಿನಗಳಲ್ಲಿ ಒಂದು 15 ದಿನ ಕಾರ್ಯಕ್ರಮಗಳಿರುತ್ತೆ. ಅದಕ್ಕೆ ವೇದಿಕೆ ಅಲ್ಲಿ ಸಜ್ಜಾಗ್ತಾ ಇದೆ ಇವಾಗ ಹೊಸದಾಗಿ. ಅಲ್ಲಿ ವಿವಿಧ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀರಿ. ಅಂದ್ರೆ ಹೌದು, ಅಕ್ಟೋಬರ್ 12ನೇ ತಾರೀಕು ಈ ಒಂದು ವಿಸರ್ಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೀವಿ. ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಕಲಾ ತಂಡಗಳು ಪ್ರತಿಬಿಂಬಿಸುವ ಪ್ರತಿಯೊಂದು ಇದನ್ನು ಸುಮಾರು 101 ಜನ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು 51 ಜನ ತಮಟೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೌದೌದು. ಪ್ರತಿ ಪೂಜಾ ಕಾರ್ಯಕ್ರಮ ಇರುತ್ತೆ, ಪ್ರಸಾದ ವಿನಿಯೋಗ ಇರ್ತದೆ. 9-10 ಒಂದು ಅನುದಾನ ಕಾರ್ಯಕ್ರಮ ಇರ್ತದೆ. ಸುಮಾರು ಒಂದು 5,000 ಜನಕ್ಕೆ ಅನುದಾನ ಕಾರ್ಯಕ್ರಮ ಇರ್ತದೆ, ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಭಕ್ತಾದಿಗಳಿಗೂ ಒಂದು ಸಿಹಿ ಹಂಚಿಕೆ ಕಾರ್ಯಕ್ರಮ ಇರ್ತದೆ. ಒಂದು 20,000 ಜನಕ್ಕೆ ಸಿಹಿ ಹಂಚಿಕೆ ಕಾರ್ಯಕ್ರಮ ಇರ್ತದೆ. ನೀವು ವರ್ಷ ಗಣಪತಿ ಎಲ್ಲಿಂದ ತಗೊಂಡ್ಬರ್ತೀರಾ? ಪ್ರತಿ ವರ್ಷನೂ ನಾವು ಹೈದರಾಬಾದ್ನಿಂದ ಈ ಗಣಪತಿಯನ್ನು ತಗೊಂಡ್ ಬರ್ತೀರಿ. ಈ ಒಂದು 3 ದಿನಗಳ ಕಾಲ ಸಂಚಾರ ಮಾಡ್ಕೊಂಡು ನಾವು ಅಲ್ಲಿಂದ ತಗೊಂಡ್ ಬರೋದು ಗಣಪತಿನ. ಬಹಳ ಕಷ್ಟ ಬಿದ್ದು ಅಲ್ಲಿಂದ ಈ ಗಣಪತಿನ ತಗೊಂಡ್ ಬರ್ತೀವಿ. ಗಣಪತಿ ತಗೊಂಡ್ಬರೋದು ಮುಂಚೆನೇ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ? ಹೌದು, ಒಂದು 15 ದಿನಕ್ಕೆ ಮುಂಚೆ ಇಂಥ ಗಣಪತಿನೇ ಬೇಕು ಒಂದು ಪ್ಲಾನಿಂಗ್ ಮಾಡಿ ತಗೊಂಡ್ ಬರ್ತೀರಿ. ಒಂದು 3 ದಿನಗಳ ಕಾಲ ಅಲ್ಲಿಂದ ಸಂಚಾರ ಮಾಡ್ಕೊಂಡು ನಮ್ಮ ಸಂಘ ಸದಸ್ಯರು ಪ್ರತಿಯೊಬ್ಬರು ಒಂದು ಗಣಪತಿನ ತಗೊಂಡ್ ಬರ್ತಾರೆ. ಈ ಬಾರಿ ಗಂಗಾಧರೇಶ್ವರ ಅವತಾರದ ಮಹಾಗಣಪತಿ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿರೋದು. ಈ ಒಂದು ಗಣಪತಿ ಬಂದು 24 ಅಡಿ ಅಡಿ ಇದೆ. ಇದು 14 ಅಡಿ ಅಗಲ ಬರುತ್ತೆ, 24 ಅಡಿ ಉದ್ದ ಬರುತ್ತೆ ಈ ಗಣಪತಿ. ಇದು ಕರ್ನಾಟಕ ಜನತೆಗೆ ಏನ್ ಹೇಳ್ತೀನಿ ಅಂದ್ರೆ, ಪ್ರತಿ ಬಾರಿ ಈ ತರ
ಗಣಪತಿ ಹಬ್ಬಗಳು ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನೋ ಒಂದು ನಾನು ಒಂದು ಆಶಯ ವ್ಯಕ್ತಪಡಿಸ್ತೀನಿ. ಹಿಂದೂ ಧರ್ಮದ ಒಂದು ಸಂಕೇತ ಆಗಿದೆ. ಒಂದು ವಿಸರ್ಜನಾ ಕಾರ್ಯಕ್ರಮವನ್ನವ 12/10/2025 ಬೆಳಿಗ್ಗೆ 9 ಗಂಟೆಗೆ ಇಟ್ಕೊಂಡಿದ್ರಿ. ಈ ಒಂದು ವಿಸರ್ಜನಾ ಕಾರ್ಯಕ್ರಮದ ಮಾಲೂರು ತಾಲೂಕಿನ ಪ್ರತಿಯೊಬ್ಬ ಭಕ್ತಾದಿಗಳು ಸಾರ್ವಜನಿಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಬೇಕು. ಬ್ರೋ, ಈಗ ಹೋಗ್ತಾರ ಗಣೇಶ, ಹಿಂದೂಸ್ತಾನ್ ಗಣೇಶಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಕಾನ್ಸೆಪ್ಟ್ ಇಡೋದ್ರಲ್ಲಿ ನಂಬರ್ 1 ಪದವಿನ ಪಡ್ಕೊಂಡಿದ್ದಾರೆ. ಅಂದ್ರೆ ಇವರು ವರ್ಷನೂ ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಟೇ ಇರ್ತಾರೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟೋ ಸ್ಕೂಲ್ಗಳು ಬ್ಯಾನ್ ಆಗ್ತಾ ಇದೆ, ಯಾವುದು ಸಹ ಮುಚ್ಚೋಗ್ಬಾರ್ದು ಅಂದ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ನ ಇಟ್ಟಿದ್ರು. ಮತ್ತೆ KEB ಅವ್ರದ್ದು ಸಹ ಅವ್ರದ್ದೊಂದು ಕಾನ್ಸೆಪ್ಟ್ ನ ತಗೊಂಡು ಇಟ್ಟಿದ್ರು. ಈ ಸಲ ಗರಡಿ ಮನೆ ಅಂತ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಒಂದು ಟೋಟಲ್ ಆಗಿ ಒಂದು ಗರಡಿ ಮನೆ ಯಾವ ರೀತಿ ಇರುತ್ತೆ ಆ ತರ ಸೆಟಪ್ ಮಾಡಿದ್ದಾರೆ ಇಲ್ಲಿ ಹಿಂದೂಸ್ತಾನ್ ಅವರು. ಗುರು, ಗರಡಿ ಮನೆ ಕಾನ್ಸೆಪ್ಟ್ ಹಾಕೊಳ್ಸಿದ್ದಾರೆ ಹಿಂದೂಸ್ತಾನ್ ಅವರು. ಇಲ್ಲಿ ನೋಡ್ತಾ ಇರ್ಬೋದು, ಗರಡಿ ಮನೆಯಲ್ಲಿ ಇಲಿಗಳೆಲ್ಲ ವ್ಯಾಯಾಮನ ಮಾಡ್ತಾ ಇದೆ. ಬ್ರೋ, ಅಲ್ಲಿ ನೋಡಿ ನಮ್ಮ ಆಂಜನೇಯ, ನಮ್ಮ ಬಾಸ್ ಆಂಜನೇಯ ಅವರಿದ್ದಾರೆ. ಮತ್ತೆ ಇಲ್ಲಿ 2 ಗಣೇಶ ರೂಪದಲ್ಲಿ ಉಸ್ತಾದ್ನ ಮಾಡಿದ್ದಾರೆ. ಗಣಪತಿ ಬಂದು ಇಲಿಗಳಿಗೆ ವ್ಯಾಯಾಮನ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಗರಡಿ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಸೆಟಪ್ ಆ ತರ ಮಾಡಿದ್ದಾರೆ. ಇಲ್ಲಿ ತುಂಬಾನೇ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಬ್ರೋ, ನಮಸ್ತೆ. ನಮಸ್ಕಾರ ಬ್ರೋ. ನಿಮ್ಮ ಹೆಸರು? ದುರ್ಗಾ ಪ್ರಸಾದ್ ಅಂತ. ಸಂದೀಪ್ ಅಂತ. ಹಿಂದೂಸ್ತಾನ್ ಯುವ ವೃಂದ ಅಂತ. ಈ ಸಲಿ ಬಂದು ಗರಡಿ ಮನೆ ಮಾಡಿದೀವಿ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಹೋದ್ಸಲಿ ವಿದ್ಯುತ್ ವಿಘ್ನೇಶ್ವರ ಅಂತ ಮಾಡಿದ್ರಿ. ಅಂದ್ರೆ ಬೆಸ್ಕಾಮು KEB ಆ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಅಂತ ತೋರ್ಸೋದು. ಇದನ್ನ ಒಂದು 10 ವರ್ಷ ಹಿಂದೆಗಡೆ ಇದ್ ಮಾಡಿದ್ರಿ. ಪೆನ್ಸಿಲ್ ಗಣೇಶ ಅಂದ್ಬಿಟ್ಟು ಫೇಮಸ್ ಆಗಿತ್ತು. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಕ್ಲೋಸ್ ಆಗ್ತಾ ಇತ್ತಲ್ಲ, ಆ ಟೈಮಲ್ಲಿ ಮಾಡಿದ್ದು. ಆಮೇಲೆ ಆಯುರ್ವೇದ ಗಣಪ ಮಾಡಿದ್ರಿ. ಈ ತರ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡಿದ್ವಿ. ಎಷ್ಟು ದಿನ ಇಡ್ತೀರಾ ಗಣಪತಿನ? ನಾವು ಈ ಸಲ 25 ದಿನ ಇಡ್ತಾ ಇದೀವಿ. ಏನೇನೆಲ್ಲ ಕಾರ್ಯಕ್ರಮ ಅನ್ಕೊಂಡಿದ್ದೀರಾ ನೀವು? ನಮ್ದು ಮೈನ್ ಬಂದ್ಬಿಟ್ಟು ಮಂಗಳಗೌರಿ ಪೂಜೆ ಅಂತ ಮಾಡ್ತೀವಿ. ಅದ್ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ನಾವು ಮಾಡ್ದಂಗೆ ಯಾರು ಮಾಡಲ್ಲ, ಆತರ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಆಮೇಲೆ ವಿಸರ್ಜನೆ ಬಂದು ಅದಾಗ್ ಮಾರನೇ ದಿನನೇ ಇರುತ್ತೆ. 20ನೇ ತಾರೀಕು ವಿಸರ್ಜನೆ, 19ನೇ ತಾರೀಕು ಮಂಗಳಗೌರಿ ಪೂಜೆ. 19/9/2025 ಮಂಗಳಗೌರಿ ಪೂಜೆ ಇರುತ್ತೆ. ಸಂಜೆ ಮಾರನೇ ದಿನ ವಿಸರ್ಜನೆ ಇರುತ್ತೆ. 20ನೇ ತಾರೀಕು ವಿಸರ್ಜನೆ ಇರುತ್ತೆ. ವಿಸರ್ಜನೆ ದಿನ ಏನೇನೆಲ್ಲ ಇರುತ್ತೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತೆ ನಾವು ಎತ್ತುನಲ್ಲಿ ಮೆರವಣಿಗೆ ಮಾಡೋದು, ಎಲ್ಲೂ ಟ್ರ್ಯಾಕ್ಟರ್ ಅದೆಲ್ಲ ಅದು ಬಳಸ್ಕೊಂತೀವಿ. ಬಟ್ ಆ ಕಾಲದಿಂದ ಏನ್ ಮಾಡ್ಕೊಂಡ್ ಬಂದಿದೀವಿ ಆ ತರ ಮೆರವಣಿಗೆ ಮಾಡ್ತೀವಿ. ಮಾಲೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಲೂರು ಜನತೆಗೆ 20ನೇ ತಾರೀಕು ಎಲ್ಲರೂ ಬಂದು ಇಲ್ಲಿ ಸಹಕರಿಸಬೇಕಂತ ಕೋರ್ಕೊಂತ ವಿಸರ್ಜನೆಗೆ ಬಂದು ನೀವು ನಮ್ ಜೊತೆ ಜಾಯಿನ್ ಆಗಿ ಗ್ರ್ಯಾಂಡ್ ಆಗಿ ಮೆರವಣಿಗೆ ಮಾಡೋಣ. ಇವರೆಲ್ಲಾನು ಅಪ್ಪು ಅವರ ಫ್ಯಾನು. ಅಪ್ಪು ಅವರ ಬ್ಯಾನರ್ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದಾರೆ. ಗುರು, ಇವ್ರ ಗಣೇಶ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟು ವರ್ಷಗಳಿಂದ ಕುಳಿಸ್ಕೊಂಡ್ ಬರ್ತಾ ಇದಾರೆ, ಮತ್ತೆ ವಿಸರ್ಜನೆ ಯಾವ ಟೈಮಲ್ಲಿ ಮಾಡ್ತಾರೆ. ಇವ್ರದೊಂಥರ ಗಣೇಶ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗುರು.
ಆ ಕಡೆ ಶಿವ, ಮಿಡ್ಲಲ್ಲಿ ಗಣೇಶ, ಈ ಕಡೆ ಆಂಜನೇಯ, ಬಲಗಡೆ ಶಿವ ಬರ್ತಾರೆ, ಮಿಡ್ಲಲ್ಲಿ ಗಣೇಶ ಬರ್ತಾರೆ, ಲೆಫ್ಟ್ ಸೈಡ್ ಅಲ್ಲಿ ಆಂಜನೇಯ ಬರ್ತಾರೆ. ತುಂಬಾನೇ ಅಗಲ ಇದೆ ಗಣೇಶ ಮಾತ್ರ. ಸರ್ ನಮಸ್ತೆ. ಹಾಯ್ ನಮಸ್ತೆ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಅನಿಲ್ ಸರ್. ಪರಿಚಯ ಆಗ್ಬೋದಾ? ದಿಲೀಪ್ ಅಂದ್ಬಿಟ್ಟು ರಾಜು ಅಂತ ಹೇಳಿ. ಅನಿಲ್. ಸರ್ ಏನ್ ಸರ್ ಕಾನ್ಸೆಪ್ಟ್ ನಿಮ್ಮ 2025ರಲ್ಲಿ ಯಾವ ತರ ಚೂಸ್ ಮಾಡ್ಕೊಂಡ್ರಿ ಈ ಗಣೇಶ? ಸರ್ ನಾವು ಯಾಕೆ ಚೂಸ್ ಮಾಡ್ಕೊಂಡ್ರೆ ಯೂಶಲ್ ಆಗಿ ನಾವು ಹೋಗಿ ನೋಡಿದ ತಕ್ಷಣ ನಮಗೆ ಅಟ್ರಾಕ್ಟ್ ಆಗಿದ್ದು ಅಂತೇಳಿ ಈಶ್ವರಿಂದ ಜಾಸ್ತಿ ಅಟ್ರಾಕ್ಟ್ ಇತ್ತು. ಈಶ್ವರ ಮತ್ತೆ ಆಂಜನೇಯ ಅಂತ ಅಟ್ರಾಕ್ಟ್ ಆಗಿದ್ದು. ಸೊ ಅದಕ್ಕೆ ನಾವು ಮೈನ್ ಆಗಿ ಅದನ್ನ ಚೂಸ್ ಮಾಡ್ಕೊಂಡ್ವಿ. ಸಪ್ರೇಟ್ ಕಾನ್ಸೆಪ್ಟ್ ಅಂತ ನಾವು ಈ ಸರಿ ಮಾಡಲಿಲ್ಲ, ಬಟ್ ನಮ್ಮದು ಕಾನ್ಸೆಪ್ಟ್ ಅಂತ ಮಾಡಿದ್ದು ಫುಲ್ ಫೇಮಸ್ ಆಗಿದ್ದು ಪಬ್ಜಿ ಗಣೇಶ ಅಂತ ಇಟ್ಟಿದ್ದೆ ನಾವು. ಸೊ ಅದರಿಂದ ನಮ್ಮ ಇಲ್ಲಿಗೆ ಯಾವಾಗಲೂ ನಮ್ಮನ್ನು ಕೇಳೋದೆಲ್ಲ ಪಬ್ಜಿ ಗಣೇಶ ಅಂತ ಕರೀತಾರೆ. ಸೊ ಅದು ಮೈನ್ ಕಾನ್ಸೆಪ್ಟ್ ಆಗಿತ್ತು ನಮ್ದು. ಈ ವರ್ಷ ಅಷ್ಟೊಂದೇ ಸರ್ ನೀವು ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಸರ್ ನೀವು? 2014ರಿಂದ ನಾವು ಗಜ ಯುವ ಸೇನೆಯನ್ನ ಪ್ರಾರಂಭ ಮಾಡಿರೋದು. ಮೊದಲನೇ ವರ್ಷದಲ್ಲಿ 2014ರಲ್ಲಿ ರಾಜ ದರ್ಬಾರ್ ಅಂತ ಗಣೇಶನ್ ಕುಳಿಸಿದ್ರಿ. ಅದಾದ್ಮೇಲೆ 2015ರಲ್ಲಿ ಇದೇ ತರ ಸ್ವಲ್ಪ ದೊಡ್ಡ ಗಣೇಶ ಒಂದು ಲಡ್ಡು ಕಾನ್ಸೆಪ್ಟ್ ಅಲ್ಲಿ ಒಂದು 50 kg ಲಡ್ಡು ಮಾಡಿ ಕಾನ್ಸೆಪ್ಟ್ ಇಟ್ಟಿದ್ವಿ. ನೆಕ್ಸ್ಟ್ 2016ರಲ್ಲಿ ರಾಧಾಕೃಷ್ಣ ಫ್ರೇಮ್ ಅಲ್ಲಿ ಗಣೇಶನ್ ಕುಳಿಸಿದ್ರಿ. ಅದಾದ್ಮೇಲೆ ವಿಷ್ಣು ಅವತಾರ ಕುಳಿಸಿದ್ರಿ 2017ರಲ್ಲಿ. 2018ರಲ್ಲಿ ಬಂದು ಪಬ್ಜಿ ಗಣೇಶ ಇಟ್ಟಿದ್ರಿ. 2018-19ರಲ್ಲಿ ಪಬ್ಜಿ ಇಟ್ಟಿದ್ರಿ. ಮತ್ತೆ 21 ನಾರ್ಮಲ್ ಲಾಕ್ಡೌನ್ ಇತ್ತು ಅಂತ ಸಿಂಪಲ್ ಗಣೇಶ ಪೂಜೆ ಮಾಡಿದ್ರಿ. 22ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕಾನ್ಸೆಪ್ಟ್ ಮಾಡಿ ಗಣೇಶ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋ ತರ ಒಂದು ಕಾನ್ಸೆಪ್ಟ್ ಮಾಡಿ ಅದೊಂದು ಮಾಡಿದ್ರಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸಿಂಪಲ್ ಗಣೇಶ ಇಟ್ಟು ಮುಗಿಸಿದ್ರಿ. ಈಗ ಸ್ವಲ್ಪ ಅದ್ದೂರಿಯಾಗಿ ಮಾಡ್ಬೇಕು ಅಂತ. ಸರ್ ನೀವು ಗಣೇಶ ಎಲ್ಲಿಂದ ತಗೊಂಡ್ಬರ್ತೀರಾ? ನಮ್ದು ಎಲ್ಲ ಹೊಸಕೋಟೆನಲ್ಲಿ ಮಾಡಿಸ್ತಿದ್ರಿ. ಕಾನ್ಸೆಪ್ಟ್ ಏನಾದ್ರು ಇತ್ತು ಅಂದ್ರೆ ಮಾಡಿಸ್ತಿದ್ರಿ. ಅದಿಲ್ಲ ಅಂದ್ರೆ ಹೊಸೂರಿಲ್ಲ. ಈ ಸಲ ಇದು ಹೈದರಾಬಾದಿಂದ ಬಂದಿರೋದು. ಹೈದರಾಬಾದಿಂದ ಹೊಸೂರಿಗೆ ಬಂದಿದೆ. ಹೊಸೂರಿಂದ ನಾವು ತಗೊಂಡ್ ಬಂದಿರೋದು. ಆರ್ಡರ್ ಕೊಟ್ಟು ಮಾಡಿಸಿದ್ರಾ ಅಥವಾ ಹೇಗೆ? ಇಲ್ಲ, ಇದು ತ್ರಿಮುಖ ಗಣೇಶ ಅಂತ ಹೇಳ್ಬಿಟ್ಟು ಶಿವ ಮತ್ತು ಆಂಜನೇಯ ಸೇರಿ ಇರೋ ಗಣೇಶ. ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ಆಯ್ತು ಅಂತ ಎಲ್ಲ ಸೇರಿ ಮಾಡಿರೋದು. ಗಣಪತಿ ಎಷ್ಟು ಹೈಟ್ ಇದೆ? ಇದು 16 ಅಡಿ ಇದೆ. 12 ಅಡಿಗೆ 16 ಅಡಿ ಇದೆ. ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡ್ರೆ ತಗೊಂಡ್ಬಂದ್ರೆ ಇಷ್ಟ ಹೈಟ್ ಇರಬೇಕು ಅಥವಾ? ನೋ ಅದೆಲ್ಲ ಏನಿಲ್ಲ. ಗಣೇಶ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅದು ಬಂದ್ಮೇಲೆನೆ ಗೊತ್ತಾಯ್ತು ಇಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗ ಆಗುತ್ತೆ ಅಂತ ಬಂದ್ಮೇಲೆನೆ ಗೊತ್ತಾಗಿದೆ. ಎಷ್ಟು ದಿನಗಳ ಕಾಲ ನಾವು ಪ್ರತಿ ವರ್ಷ ನಾವು 18 ದಿನ ಇಡ್ತಾ ಇದ್ವಿ. ಈ ಸರಿನೂ 18 ದಿವಸ ಅಂತ ಇಡಬೇಕು ಅನ್ಕೊಂಡಿದೀವಿ. 18 ದಿವಸ ಆದ್ಮೇಲೆ ನಮ್ದು ಡಿಪೆಂಡ್ಸ್ ಆನ್ ಸರಿ ಒಂದು ಅದ್ದೂರಿಯಾಗಿ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸರ್ 18 ದಿನಗಳ ಕಾಲ ಏನಾದ್ರು ಕಾರ್ಯಕ್ರಮ ಹೌದು ಮಾಡ್ಬೇಕು ಅನ್ಕೊಂಡಿದ್ವಿ. ನಾವು ಫಸ್ಟ್ ದಿನ ಬಂದ್ಬಿಟ್ಟು ನಾವು ಇಲ್ಲಿರೋ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಸೀರೆ ಅದೆಲ್ಲ ಹಂಚಿದ್ವಿ. ಅದಾದ್ಮೇಲೆ ಮಕ್ಳಿಗೆಲ್ಲ ಗೇಮ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಲಾಸ್ಟ್ ದಿನ ಮತ್ತೆ ಲಾಸ್ಟ್ ದಿನ ಒಂದು 100-150 kg ಅನುದಾನ ಮಾಡ್ಬೇಕು ಅನ್ಕೊಂಡಿದ್ವಿ. ಸರ್ ವಿಸರ್ಜನೆ ಡೇಟ್ ಯಾವಾಗ ಇಟ್ಕೊಂಡಿದ್ದೀರಾ? ಸರ್ ಆಲ್ಮೋಸ್ಟ್ ಒಂದು 14 ಇಲ್ಲ 16 ಅಂತ ಬರುತ್ತೆ. 14 ಇಲ್ಲ 16 ಬರುತ್ತೆ. 19 ದಿವಸ 18 ದಿವಸಕ್ಕೆ ಇಲ್ಲ 21 ದಿವಸ ನೆಕ್ಸ್ಟ್ ಮಂತ್ 14 ಇಲ್ಲ 16. ಸರ್ ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ನಾವು 10 ವರ್ಷದಿಂದ ನಡ್ಸ್ಕೊ ಬರ್ತಾ ಇದೀವಿ. ಇದು 11th ಇಯರ್. ಸೊ ನಾವ್ ಹಿಂಗೆ 11th ಇಯರ್ನ ಒಂದು ಅಟ್ಲೀಸ್ಟ್ ಒಂದು 50 years ಇರೋವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ. ಎಲ್ಲ ಮಾಲೂರು ಜನತೆಗೆ ನಾವು ಕೋರ್ಕೊಳ್ಳೋದೇನಂದ್ರೆ, ನಾವು ಬಿಡೋ ದಿನಾಂಕ ನಾವು ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಯಾರು ಮಿಸ್ ಮಾಡ್ಕೊಳ್ದಿರಾ ನಮ್ಮ ಅದ್ದೂರಿ ಗಣೇಶೋತ್ಸವ ಆಚರಣೆಯನ್ನು ಎಲ್ಲರೂ ಬಂದು ಪಾಲ್ಗೊಳ್ಳಿ. ಎಲ್ಲರಿಗೂ ಸಂತೋಷ, ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಎಂಟ್ರೆನ್ಸ್ ಅಲ್ಲೇ ಆನೆ ನೋಡಿ ಸಖತ್ತಾಗಿದೆ ಗುರು. ಇದೊಂದು ಬ್ಯಾನರ್ ಅಲ್ಲಿ ಮಾಡಿರೋದು ವರ್ಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ. ಆ ಕಡೆ ಒಳಗಡೆ ಹೋಗ್ತಾರೆ, ಗಣೇಶನ ಆಶೀರ್ವಾದ ಪಡೆದು ಈ ಕಡೆ ಹೊರಗಡೆ ಬರ್ತಾರೆ. ಗುರು ನಾವು ಸಹ ಹೋಗೋಣ, ಗಣಪತಿನ ಆಶೀರ್ವಾದ ಪಡೆಯೋಣ ಬನ್ನಿ. ಗಣೇಶ ಗುರು ತುಂಬಾನೇ ದೊಡ್ಡದಾಗಿದೆ ಗಣೇಶ ಮಾತ್ರ. ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾನೇ ಇದೆ ಹೇಳೋದಕ್ಕೆ. ಗಣೇಶ ನೋಡಿ ಇವರು ಸಹ ಹೈದರಾಬಾದಿಂದ ತಗೊಂಡ್ಬರ್ತಾರೆ ಗಣಪತಿನ. ಗುರು ಗಣೇಶ ಹಬ್ಬಕ್ಕಿಂತ ಮುಂಚೆ 2 ವಾರ ಮುಂಚೆ ಇವರು ತಗೊಂಡ್ಬಂದಿದ್ದು ಗಣೇಶನ.
ತುಂಬಾನೇ ಚೆನ್ನಾಗಿದೆ ಮಾತ್ರ, ಅಲ್ಟಿಯಾಗಿದೆ ಗುರು. ಗುರು ಗಣಪತಿ ಕಣ್ಣು ನೋಡಿ, ಕ್ಲೋಸ್ ಆಗೋದು ಓಪನ್ ಆಗೋದು ಯಾವ ರೀತಿ ಸೆಟಪ್ ಮಾಡಿದ್ದಾರೆ ನೋಡಿ. ಗಣಪತಿ ಕಣ್ಣು ನೋಡಿ, ನೋಡ್ರಿ ಓಪನ್ ಆಗ್ತಾ ಇದೆ. ಇಲ್ಲಿ ತುಂಬಾನೇ ವಿಶೇಷ ಏನಂತ ಹೇಳಿದ್ರೆ ಲಡ್ಡು ಹರಾಜು ಪ್ರಕ್ರಿಯೆ ಅಂತ ಮಾಡ್ತಾರೆ. ಒಂದು ಕಾರ್ಯಕ್ರಮ ನೋಡೋದಕ್ಕೆ ತುಂಬಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. 2023ರಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. 2023ರಲ್ಲಿ 51 kg ಲಡ್ಡುನ 51,000 ಕೊಟ್ಟು ತಗೊಂಡ್ರು. 2024ರಲ್ಲಿ 101 kg ಲಡ್ಡುನ 1,50,000 ಕೊಟ್ಟು ಒಂದು ಲಡ್ಡುನ ತಗೊಂಡ್ರು. ನೀವು ನನ್ನ ಕೇಳ್ಬೋದು, ಹರಾಜು ಪ್ರಕ್ರಿಯೆ ಆದ್ಮೇಲೆ ಲಡ್ಡುನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಜಬೀದಿಯಲ್ಲಿ ಮೆರವಣಿಗೆ ಇರುತ್ತೆ ಗಣೇಶ ಜೊತೆ. ಹಾಗೆ ವಿಜೇತರು ಅಂದ್ರೆ ಲಡ್ಡುನ ವಿಜೇತರಾಗಿರ್ತಾರಲ್ಲ, ಅವ್ರ ಕಟ್ಔಟು ಸಹ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ಮತ್ತೆ ಮೆರವಣಿಗೆ ಎಲ್ಲ ಮುಗ್ದಿದ ನಂತರ ವಿಜೇತರ ಒಂದು ನೇತೃತ್ವದಲ್ಲಿ ಲಡ್ಡುನ ಎಲ್ಲಾರ್ಗೂ ಹಂಚೋ ಒಂದು ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಅಂತ. ಓಕೆ ಸರ್, ಎಷ್ಟು ವರ್ಷಗಳಿಂದ ನೀವು ಒಂದು ಈ ಕಾರ್ಯಕ್ರಮ ನಡೆಸ್ಕೊಂಡು? ನಾವು ಈ ಒಂದು ಗಣೇಶ ಹಬ್ಬ ಬಂದು ಸುಮಾರು 13 ವರ್ಷದಿಂದ ಮಾಡ್ತಾ ಇದೀವಿ. ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಸುಮ್ನೆ ಚಿಕ್ಕದಾಗಿ ಶುರು ಮಾಡಿದ್ರಿ, ನಮ್ಗೆ ತುಂಬಾ ಜನ ಸಪೋರ್ಟ್ ಮಾಡಿ ತುಂಬಾ ದೊಡ್ಡದಾಗಿ ಬೆಳೆದಿದೀವಿ. ಮಾಲೂರಲ್ಲಿ ಈಗ ಗಾಂಧಿ ಸರ್ಕಲ್ ಅಲ್ಲಿ ಜೈ ಹಿಂದ್ ವಿನಾಯಕ ಯುವಕರ ಬಳಗ ಅಂದ್ರೆ ಮಾಲೂರಲ್ಲಿ ಜನ ಎಲ್ಲ ಕಾಯ್ತಾ ಇರ್ತಾರೆ, ಇವ್ರೇನೋ ಒಂದು ವಿಶೇಷ ಮಾಡಿರ್ತಾರೆ ಅಂತ. ಈ ವರ್ಷ ವಿಶೇಷ ಏನಂದ್ರೆ 13ನೇ ವರ್ಷದ್ದು ಉಜ್ಜಯಿನಿ ಮಹಾಕಾಳೇಶ್ವರ ನಿಜರೂಪಿಯ ಗಣೇಶ. ನಿಮ್ಗೆ ಇಲ್ಲಿಂದ ಮಹಾರಾಷ್ಟ್ರಗೆ ಹೋಗ್ಬೇಕು, ಉಜ್ಜಯಿನಿ ದೇವ್ರನ್ನ ನೋಡ್ಬೇಕಂದ್ರೆ ಅದರ ನಿಜ ಸ್ವರೂಪಿನೇ ಇಲ್ಲಿದೆ. ತಾವು ಬಂದು ಮಾಲೂರಿನ ಸುತ್ತಮುತ್ತ ಗ್ರಾಮಾಂತರ ಜನಗಳು ಬಂದು ಈ ಒಂದು ವಿಶೇಷವಾದ ಉಜ್ಜಯಿನಿ ಮಹಾಕಾಳೇಶ್ವರ ವಿನಾಯಕನ ಬಂದು ನೋಡ್ಬೇಕು. ಈ ವರ್ಷದ ವಿಶೇಷ ಬಂದು ಉಜ್ಜಯಿನಿ ಮಹಾಕಾಳೇಶ್ವರ ನಿಜರೂಪಿ ಆಗಿರುತ್ತೆ. ನೀವು ಬಂದು ಪಕ್ಕ ಮಾಲೂರಿನ ಜನತೆಗಳು ಬಂದು ತುಂಬಾ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ವಿಶೇಷವಾದ ಗಣೇಶನ ನೋಡ್ಬೇಕು. ಮತ್ತೆ ನಿಮ್ದ್ರಲ್ಲಿ ತುಂಬಾನೇ ವಿಶೇಷ ಅಂದ್ರೆ ಲಡ್ಡು ಹರಾಜು ಪ್ರಕ್ರಿಯೆ. ಹೌದು ಸರ್, ಎಷ್ಟು ವರ್ಷಗಳಿಂದ ಅದು ಕಾರ್ಯಕ್ರಮ? ಇದು ಲಡ್ಡು ಹರಾಜ್ ಬಂದು ಇದು ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಇತ್ತು. ಅಲ್ಲಿ ಇದಕ್ಕೆ ಅಂತಾನೆ ತುಂಬಾ ವಿಶೇಷ ಇದೆ. ಹೈದರಾಬಾದ್ ಮತ್ತೆ ಮುಂಬೈಲೆಲ್ಲ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಮ್ಮ ಮಾಲೂರಲ್ಲಿ ಮಾಡಿದ್ರಿ. ಒಂದು 51 kg ಲಡ್ಡುನ ಮಾಡಿದ್ವಿ. ಫಸ್ಟ್ ಒಂದೇ ಲಡ್ಡುನ ಅದನ್ನ ಹರಾಜ್ಗೆ ಬಿಟ್ಟಿದ್ವಿ. ಅದು ಬಂದು ಒಂದು 3 ವರ್ಷದಿಂದ ಮಾಡ್ತಿದೀವಿ. ಇದು 3ನೇ ವರ್ಷ. ಹೋದ್ ವರ್ಷ ಬಂದು 101 kg ಲಾಡುನ ಇತ್ತು. ಸುಮಾರು 1,56,000ಕ್ಕೆ ಹೋಗಿತ್ತು ಅದು. ಮತ್ತೆ ಮೊದಲನೇ ವರ್ಷ 2023ರಲ್ಲಿ 51 kg ಮಾಡಿದ್ವಿ. ಅದು ಸುಮಾರು 50,000ಕ್ಕೆ ಹೋಗಿತ್ತು. ಈ ಸಲ ಬಂದು ಇನ್ನ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಮತ್ತೆ ಈ ಸಲ ಬಂದು 111 kg ಲಡ್ಡು ಇರುತ್ತೆ. 111 kg ಒಂದೇ ಲಾಡು ಇರುತ್ತೆ. ತಮ್ಗೆ ಯಾರಿಗೆ ಬೇಕಾದ್ರೂ ಈ ಒಂದು ಲಡ್ಡು ಹರಾಜಿನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ನಮ್ಮ ಒಂದು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಂಬರ್ ಇರುತ್ತೆ. ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬಂದು ಇಲ್ಲಿ ಪಾಲ್ಗೊಳ್ಬಹುದು. ತುಂಬಾ ವಿಶೇಷವಾದ ಸನ್ಮಾನ ಇರುತ್ತೆ ಅವ್ರಿಗೆ ಈ ಒಂದು ಲಡ್ಡು ಹರಾಜಿನಲ್ಲಿ ಪಾಲ್ಗೊಂಡು ವಿಜೇತರಾದವ್ರಿಗೆ. ಗಣಪತಿ ಎಲ್ಲಿಂದ ತಗೊಂಡ್ಬರ್ತೀರಾ ನೀವು? ಈ ಗಣಪತಿ ಬಂದು ನಾವು ಪ್ರತಿ ವರ್ಷನೂ ಸುಮಾರು 3 ತಿಂಗಳ ಮುಂಚೆ ಹೋಗಿ ಯೂನಿಕ್ ಆಗಿರೋ ಪೀಸ್ ಬಂದು ನಾವು ಸೆಲೆಕ್ಟ್ ಮಾಡ್ತೀವಿ. ಯಾವುದು ಇಲ್ಲಿವರೆಗೂ ಯಾರು ಮಾಡದೇ ಇರೋ ತರ ಇರುತ್ತೋ ಆ ತರದನ್ನೇ ನಾವು ವಿಶೇಷವಾಗಿ ಮಾಡಿಸಿ ಸುಮಾರು 3 ತಿಂಗಳ ಮುಂಚೆ ಹೋಗಿ, ಇಲ್ಲಿಂದ ಹೈದರಾಬಾದ್ ಹೋಗಿ ಸುಮಾರು 3 ತಿಂಗಳ ಮುಂಚೆ ಹೋಗಿ ಬುಕ್ ಮಾಡಿ ಡಿಫ್ರೆಂಟ್ ಆಗಿ ಯಾವ್ದಾದ್ರು ವಿಶೇಷವಾಗಿರ್ಬೇಕು ಅಂತ ನಾವು ಹೋಗಿ ಕೇಳ್ಕೊಂಡಾಗ ಅವ್ರು ಈ ತರ ಇದೆ, ನಿಮ್ಗೆ ಯಾವ ತರ ಬೇಕೇಳಿ ವಿಶೇಷವಾಗಿ ಮಾಡ್ಕೊಡ್ತೀವಿ ನಾವು ಅಂತ ಸುಮಾರು 3 ತಿಂಗಳ ಮುಂಚೆ ಹೋಗಿ ಆರ್ಡರ್ ಮಾಡಿ ಸುಮಾರು 3-4 ದಿನ ಆಗುತ್ತೆ ಈ ಒಂದು ವಿನಾಯಕನ ಅಲ್ಲಿಂದ ಎತ್ಕೊಬರೋದು. ತುಂಬಾನೇ ಕಷ್ಟ ಆಗುತ್ತೆ. ಆ ಕಷ್ಟ ಏನೇ ಆದ್ರೇನು ನಮ್ಗೆ ಗಣೇಶ ದೇವರು ಅಷ್ಟು ಶಕ್ತಿ ಕೊಡ್ತಾನೆ ನಮ್ಗೆ ಮಾಡೋದಕ್ಕೆ. ಅದು ಇನ್ನ ಮುಂದಿನ ವರ್ಷಗಳಲ್ಲೂ ತುಂಬಾ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ಈ ಒಂದು ವಿಶೇಷ ಗಣಪ 23 ಅಡಿ ಇರುತ್ತೆ. ನೀವು ಗಣಪತಿ ಎಷ್ಟು ದಿನಗಳ ಕಾಲ ಇಡ್ತೀರಾ? ಸುಮಾರು ನಾವು ಬಂದು 21 ದಿನ ಕಾಲ ಇಡ್ತೀವಿ ಗಣೇಶ. 21 ದಿನ ಇಡ್ತೀವಿ. 21 ದಿನಾನು ದಿನ ಸಂಜೆ 7 ಗಂಟೆಗೆ ವಿಶೇಷವಾದ ಪೂಜಾ ಪ್ರಸಾದ ವಿನಿಯೋಗ ಇರುತ್ತದೆ. ಮತ್ತೆ 20ನೇ ದಿನ ಬಂದು ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಎಷ್ಟು ಜನಕ್ಕೆ? ಸುಮಾರು 2,000-3,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ವರ್ಷನೂ ನಡೆಯುತ್ತೆ ಇದು. ಸೆಪ್ಟೆಂಬರ್ 20ನೇ ತಾರೀಕು ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದಕ್ಕೂ ಒಂದು ಸಪೋರ್ಟ್ ಮಾಡ್ಬೇಕು ನೀವು.
ಸರ್ ಹರಾಜು ಪ್ರಕ್ರಿಯೆ ಅಂದ್ರೆ 2025ರಲ್ಲಿ ಹರಾಜು ಪ್ರಕ್ರಿಯೆ ಒಂದು ದಿನಾಂಕ ತಿಳ್ಕೊಬೋದಾ? 2025ರ ಹರಾಜು ಪ್ರಕ್ರಿಯೆ ಬಂದು ಅನ್ನದಾನ ಆಗಿದ್ದ ಮಾರನೇ ದಿನಾನೇ 21ನೇ ತಾರೀಕು ಭಾನುವಾರ ಗಣೇಶ ವಿಸರ್ಜನೆ ಇರುತ್ತೆ. ಆ ದಿನಾನೇ ಬೆಳಗ್ಗೆ 10 ಗಂಟೆಗೆ ಆ ಒಂದು ವಿಸರ್ಜನೆ ಲಡ್ಡು ಹರಾಜು ಕಾರ್ಯಕ್ರಮ ಇರುತ್ತೆ. ಈ ಒಂದು ಲಡ್ಡು ಹರಾಜು ಕಾರ್ಯಕ್ರಮಕ್ಕೆ ನೀವೇನಾದ್ರೂ ಪಾಲ್ಗೊಳ್ಬೇಕಾದ್ರೆ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬಂದು ಪಾಲ್ಗೊಳ್ಬೋದು. 111 kg ಲಾಡು, ಒಂದೇ ಲಾಡು ಇರುತ್ತೆ, ಅಷ್ಟು ದೊಡ್ಡದಾಗಿ. ನಿಮ್ಗೆ ಈ ಒಂದು ಕಾರ್ಯಕ್ರಮ ವಿಶೇಷ ಏನಂದ್ರೆ ಇದು ಎಲ್ಲೂ ಸಿಗಲ್ಲ, ನಿಮ್ಗೆ ತುಂಬಾ ವಿಶೇಷವಾಗಿರುತ್ತೆ. ನೀವು ಬಂದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ನೋಡಿ ಯಶಸ್ವಿ ಮಾಡ್ಕೊಡ್ಬೇಕು. ಪ್ರತಿ ವರ್ಷ ಚೆನ್ನಾಗಿ ನಡೀತಿದೆ, ಈ ವರ್ಷ ಇನ್ನೂ ಒಂದಷ್ಟು ಜನ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು. ಸರ್ ವಿಸರ್ಜನೆ ದಿನ ಏನೇನೆಲ್ಲ ಹಮ್ಮಿಕೊಂಡಿದ್ದೀರಾ? ವಿಸರ್ಜನೆ ದಿನ ನೀವು ಮೈಸೂರು ದಸರಾನು ಯಾರಾದ್ರೂ ನೋಡಕ್ ಆಗಿಲ್ಲ ಅಂದ್ರೆ ಬಂದು ಇಲ್ಲಿ ನೋಡ್ಬೋದು. ನೀವು ಅಷ್ಟು ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತೀವಿ. ಸುಮಾರು 4-5 ಸ್ಟೇಟ್ಗಳಿಂದ, ಈ ಕಡೆ ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ, ತುಂಬಾ ಕಡೆಯಿಂದ ವಿಶೇಷವಾದ ಸಾಂಸ್ಕೃತಿಕ ಕಲಾ ತಂಡಗಳಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಿಶೇಷ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಜನಗಳಿಗೋಸ್ಕರ. ಆ ಒಂದು ಕಾರ್ಯಕ್ರಮಗಳನ್ನು ಬಂದು ನೋಡಿ ನಮ್ಗಷ್ಟು ಶಕ್ತಿ ಕೊಡ್ಬೇಕು ಅಷ್ಟೇ ನಾವು ಕೇಳ್ಕೊಂತೀವಿ. ದೇವರು ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟು ಈ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಇದೇ ತರ ನಡೀಲಿ ಅಂತ ಕೇಳ್ಕೊಂತೀವಿ. ಸುತ್ತಮುತ್ತ ಜನತೆಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಯಶಸ್ವಿಗೊಳಿಸಬೇಕು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನಗೆ ತುಂಬಾನೇ ಇಷ್ಟ ಆಗಿತ್ತಂದ್ರೆ ಲಡ್ಡು ಹರಾಜು ಪ್ರಕ್ರಿಯೆ ಅಂದ್ರೆ ನನಗೆ ಅಂದ್ರೆ 2 ವರ್ಷದ ಲಾಸ್ಟ್ ಇಯರ್ ನಾನು ನೋಡಿದೆ 2024 ಅಲ್ಲಿ ಅಂದ್ರೆ 1,56,000 ಲಡ್ಡು. ಈ ಒಂದು ಕಾರ್ಯಕ್ರಮ ನಿಮ್ಗೆ ಎಲ್ಲಿದೆಯೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನೀವು ಕಾರ್ಯಕ್ರಮ ಬಂದ್ ನೋಡಿ ಸಾಕು, ನಮ್ಗೆ ಅದೇ ಶಕ್ತಿ. ಅನ್ನದಾನ ಕಾರ್ಯಕ್ರಮಕ್ಕೆ ಯಾವುದೇ ಎಲ್ಲಿಂದಾದ್ರೂ ಆಗ್ಲಿ ತಮ್ಗೆ ಇಚ್ಛೆ ಇದ್ರೆ ಬೇಳೆ, ತರಕಾರಿ, ಅಕ್ಕಿ ಇತ್ಯಾದಿಗಳನ್ನು ತಂದು ನಮ್ಮ ಗಣೇಶ ಬಳಗದವ್ರ ಹತ್ರ ಕೊಟ್ಟು ಹೆಸರು ಬರ್ಸಿ ರಸೀಪ್ ತಗೊಂಡು ಹೋಗ್ಬೇಕು. ದಾನಿಗಳು ಯಾರೇ ಆಗ್ಲಿ ಎಲ್ಲಿಂದಾದ್ರೂ ಆಗ್ಲಿ ಅನ್ನದಾನ ಕಾರ್ಯಕ್ರಮಕ್ಕೆ ಮಾತ್ರ ನಾವು ಕೇಳ್ಕೊಂತೀವಿ ಅಷ್ಟೇ. ಬೇರೆ ಯಾವುದೇ ನಮ್ಮ ಸಂಘದಿಂದ ಬೇರೆ ಯಾರ ಕಡೆಯಿಂದನೂ ನಾವು ಯಾರ ಹತ್ರ ಏನು ಕಾಸು ಕೇಳೋದು ಇಲ್ಲ, ಯಾವುದೂ ಇಲ್ಲ. ಅನ್ನದಾನ ಕಾರ್ಯಕ್ರಮ 4 ಜನ ಸೇರಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರನೇ ದಾನಿಗಳನ್ನ ಕೇಳ್ತೀವಿ. ನಿಮ್ ಕೈಯಲ್ಲಿ ಏನೇ ಆದ್ರೇನು ದಾನ ಬಂದು ಇಲ್ಲಿ ಕೊಟ್ಟು ರಸೀದಿನ ತಗೊಂಡು ಹೋಗ್ಬೇಕು. ನಮ್ಮ ಬಳಗದ ಹುಡುಗರು ಏನಿದ್ದಾರೆ ಅವರೇ ಪ್ರತಿಯೊಂದನ್ನು ನೋಡಿ ಮಾಡ್ಕೊತೀವಿ ನಾವು. ಬರೀ ಅನ್ನದಾನ ಕಾರ್ಯಕ್ರಮಕ್ಕೆ ಮಾತ್ರ ನಾವು 4 ಜನ ಸೇರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಕೇಳ್ತೀವಿ ಅಷ್ಟೇ. ಎಷ್ಟು ಜನ ಇದ್ದಾರೆ ಸರ್ ನಮ್ಮ ಬಳಗದಲ್ಲಿ? ಬಂದು ಸುಮಾರು ಒಂದು 20-25 ಜನ ಇದ್ದಾರೆ. ವಿಶೇಷ ಏನಂದ್ರೆ ನಮ್ಮ ಬಳಗದಲ್ಲಿ ಮುಸ್ಲಿಂ ಅವರು ಇದ್ದಾರೆ, ಮುಸ್ಲಿಂ ಅವರು ಇದ್ದಾರೆ. ಅವರೇ ತಾವೇ ಖುದ್ದಾಗಿ ಬಂದು ಏನೇ ಕೆಲಸ ಎಷ್ಟೇ ಇದ್ರೇನು ರಾತ್ರಿ ಎಲ್ಲ ನಿಂತು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ಬಳಗದ ವಿಶೇಷ ಅದು. ಮುಸ್ಲಿಂ ಅವರು ನಮ್ಮ ಬಳಗದಲ್ಲಿ ಇದ್ದಾರೆ. ಸುಮಾರು ಒಂದು 20-25 ಜನ ಇದ್ದೀವಿ. ಮತ್ತೆ ನಮ್ಮ ಬಳಗದಲ್ಲೇ ಲೇಡೀಸ್ ಕೂಡ ಇದ್ದಾರೆ, ಅವರು ಸುಮಾರು ಒಂದು 15 ಜನ ಇದ್ದಾರೆ. ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವ್ ಏನ್ ಮಾಡ್ತಾ ಇದೀವೋ ನಮ್ದು ಒಂದ್ ಕೈ ನಿಮ್ದು ಇರ್ಲಿ ಅಂತ ಅವರು ಸಹ ನಮ್ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂತಾರೆ. ಸರ್ ಮಾಲೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಬಳಗದ ವತಿಯಿಂದ ಏನೇ ಕೇಳ್ಕೊಂತೀವಿ ಅಂದ್ರೆ, ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಗಳು ಏರ್ಪಡಿಸಿರ್ತೀವಿ, ಅದು ಬಂದು ನಾವು ಮಾಡೋದೇ ಜನಗಳಿಗೋಸ್ಕರ. ನಮ್ಮ ಮಾಲೂರಿನ ಸುತ್ತಮುತ್ತ ಗ್ರಾಮಸ್ಥರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಹೆಚ್ಚು ಸಂಖ್ಯೆಯಲ್ಲಿ ಶೇರ್ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು. ತುಂಬಾ ವಿಶೇಷವಾಗಿರುತ್ತೆ. ಪ್ರತಿಯೊಂದು ಕಲಾ ತಂಡಗಳು ಸುಮಾರು ಬೇರೆ ಬೇರೆ ಕಡೆಯಿಂದ ನಿಮ್ಗೆ ದಸರಾ ವೈಬ್ ಒಂದು ಇರುತ್ತೆ ಇಲ್ಲಿ. ನೀವು ಒಂದ್ಸಲ ಬಂದ್ರೆ ನೀವು ಪ್ರತಿ ವರ್ಷ ನೀವೇ ಕೇಳ್ಬೇಕು ಬಂದು, ಏನಪ್ಪಾ ಇದು ಹಿಂಗ್ ಮಾಡ್ತೀರಿ ನೀವು ಅಂತ. ಮಾಲೂರಿನ ಜನಗಳು ಬಂದು ಇನ್ನೊಂದು ಜಾತ್ರೆ ನಡೆಸ್ತೀರಿ ನೀವು ಮಾಲೂರಲ್ಲಿ ಅಂತ ತುಂಬಾ ಜನ ನಮ್ಮ ಹತ್ರ ಹೇಳಿದ್ದಾರೆ. ಅದು ತುಂಬಾ ಶಕ್ತಿ, ನಮ್ಗೆ ಖುಷಿ ಕೊಡುತ್ತೆ. ಆ ಒಂದು ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರೂ ಅವ್ರು ಹೇಳೋದು ನಮ್ಗಿನ್ನ ಉತ್ಸಾಹ ಹೆಚ್ಚಾಗಿರುತ್ತೆ ಅದನ್ನ ಕೇಳೋದಕ್ಕೆ. ಮತ್ತೆ ವಿಶೇಷವಾಗಿ ಏನಂದ್ರೆ, ಗಣೇಶ ವಿಸರ್ಜನೆ ಮುಗಿದು ಸಂಜೆ ಬಂದು ನಮ್ಮ ಗಾಂಧಿ ವೃತ್ತದಲ್ಲಿ ಸ್ವಲ್ಪ ಬಾಣ ಬಿರುಸುಗಳು ವಿಶೇಷವಾಗಿರುತ್ತೆ. ಇದು ಸಹ ಯಾರು ಮಾಡಿಲ್ಲ ಇದುವರೆಗೂ. ಸಂಜೆ ಬಂದು ಒಂದು 7 ಗಂಟೆಗೆ ಸರಿಯಾಗಿ ಸಂಜೆ ವಿಶೇಷವಾಗಿ ಬಾಣ ಬಿರುಸುಗಳಿರುತ್ತೆ. ಆ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಬಂದು ತಾವು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡಿ ಸಾಕು, ಅಷ್ಟೇ ನಾವು ಕೇಳ್ಕೊಳ್ಳೋದು. ಹೌದು ಹೌದು. ಗುರು 3,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಹಾಗೆ ಅದು ಮಾರನೇ ದಿವಸ ಲಡ್ಡು ಹರಾಜು ಪ್ರಕ್ರಿಯೆ. ಈ ಒಂದು ಲಡ್ಡು ಹರಾಜು ಪ್ರಕ್ರಿಯೆಗೆ ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹರಾಜು ಕೂಗಿಲ್ಲಂದ್ರೂ ಪರವಾಗಿಲ್ಲ, ಆ ಒಂದು ದೃಶ್ಯನ ನೋಡೋದಿಕ್ಕೆ ದಯವಿಟ್ಟು ಎಲ್ಲರೂ ಬರ್ಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ. ಹಾಗೆ ವಿಸರ್ಜನೆ ಟೈಮಲ್ಲೂ ಸಹ ಯಾರು ಸಹ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತೀನಿ.
ಗುರು ಚಪ್ರ ಮಾತ್ರ ತುಂಬಾನೇ ಹೈಟ್ ಆಗಿ ಹಾಕಿದ್ದಾರೆ. ಹಾವಳಿ ಬಾಯ್ಸ್ ಗೆಳೆಯರ ಬಳಗ, ಐಟಿ ಆಗಿದೆಯಲ್ಲ ಹೆಸರು. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸುದರ್ಶನ್ ಅಂದ್ಬಿಟ್ಟು. ಸುದರ್ಶನ್ ಅಂತ. ಸರ್ ಓಕೆ, ನಿಮ್ಮ ಒಂದು ಸಂಘದ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ನಿಮ್ಮ ಸಂಘದ ಹೆಸರು ನೀವ್ ಹೇಳ್ತೀರಾ? ನಾವೇ ಹೇಳ್ತೀರಿ. ನಮ್ಮ ಗಣೇಶದು ಹೆಸರು ಬಂದ್ಬಿಟ್ಟು ಅವಳಿ ಬಾಯ್ಸ್ ಗೆಳೆಯರ ಬಳಗ ಅನ್ಬಿಟ್ಟು. ಓಕೆ ಸರ್, ನೀವು ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ನಾವು ಒಂದು ಸುಮಾರು 6 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀರಿ. ಓಕೆ ಸರ್, ನೀವು ಗಣಪತಿನ ಎಲ್ಲಿಂದ ತಗೊಂಡ್ ಬರ್ತೀರಾ? ನಾವು ಆಂಧ್ರದಿಂದ ತಗೋಬರೋದು, ಮದನಪಲ್ಲಿ ಅನ್ಬಿಟ್ಟು. ಫಸ್ಟೇ ನಾವು ಹೋಗಿ 6 ತಿಂಗಳು ಮುಂಚೆ ಆರ್ಡರ್ ಕೊಟ್ಟು ನಮ್ಗೆ ಈ ತರ ಡಿಸೈನ್ ಬೇಕಂತೆಲ್ಲ ಕೇಳಿ ತಗೋಬರ್ತೀವಿ. ಸರ್ ಗಣಪತಿ ಎಷ್ಟು ಹೈಟ್ ಬರುತ್ತೆ? ಸರ್ ನಮ್ದು ಗಣೇಶ ಹೈಟ್ ಬಂದು 21 ಅಡಿ ಹೈಟ್ ಬರುತ್ತೆ. ಹೌದೌದು, 21 ಅಡಿ ಹೈಟು. ಅಗಲ ಬಂದು 15 ಅಡಿ ಬರುತ್ತೆ ಸರ್. ಸರ್ ಅಂದ್ರೆ ನೀವು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ ಏನಾದ್ರು ಇಷ್ಟ ಹೈಟ್ ಬರಬೇಕು, ಅದರಲ್ಲಿ ತಗೊಂಬರೋದಕ್ಕೆ ಸ್ವಲ್ಪ ಯಾರಿಗೂ ತೊಂದರೆ ಸಹ ಆಗ್ಬಾರ್ದು ಅಂತ ಏನೋ ಪ್ಲಾನಿಂಗ್ ಮಾಡ್ಕೊತೀರಾ? ಫಸ್ಟೇ ನಾವೆಲ್ಲ ನೀಟಾಗಿ ಮಾಡಿಸ್ಕೊಂಡು ಅಲ್ಲಿಂದಾನೆ ಮತ್ತೆ ವೆಹಿಕಲ್ ಆಗ್ಲಿ ರೂಟ್ ಗೀಟ್ ಎಲ್ಲ ಚೆಕ್ ಮಾಡಿ ಫಸ್ಟೇ ನಾವು ಹುಡುಗರೆಲ್ಲ ಹೋಗಿ ಇಂಥ ದಾರಿದಲ್ಲಿ ಬಂದ್ರೆ ಸರೋಗುತ್ತೆ ಅಂತೆಲ್ಲ ಪ್ಲಾನ್ ಮಾಡಿ ಅದೆಲ್ಲ ಮಾಡ್ಕೊಂಡೆ ನಾವು ಮುಂದೆ ಹೋಗ್ತೀವಿ. ಸರ್ ನೀವು ಗಣಪತಿಯಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ ನಿಮ್ಮ ಗಣಪತಿಯಲ್ಲಿ? ನಮ್ ಗಣಪತಿ ಅಂದ್ರೆ ಪ್ರತಿದಿನ ಪೂಜೆ ಇರುತ್ತೆ. ಅದ್ ಬಿಟ್ರೆ ಇನ್ನು ಎಂಡಿಂಗ್ ಅಂದ್ರೆ ಇನ್ನೊಂದು ವಾರ ಇರೋ ಟೈಮಲ್ಲಿ ಮಕ್ಳಿಗೆ ಆಕ್ಟಿವಿಟಿ ಆಗ್ಲಿ ಮತ್ತೆ ಲೇಡೀಸ್ನೆಲ್ಲ ಕರೆಸಿ ಏನೋ ಒಂದು ಫಂಕ್ಷನ್, ರಂಗೋಲಿ ಸ್ಪರ್ಧೆನೋ ಏನೋ ಒಂದು ಕಾರ್ಯಕ್ರಮ ಹಮ್ಕೊಂತೀರಿ. ಅದ್ ಬಿಟ್ರೆ ಮೆರವಣಿಗೆ ದಿವಸ ಟೋಟಲ್ ಒಂದು 20 ಬ್ಯಾಚ್ ಕರೆಸ್ತೀರಿ. ಎಲ್ಲ ವೆರೈಟಿ ಬ್ಯಾಚ್ಗಳು. ಎಷ್ಟು ದಿನಗಳ ಕಾಲ ಇಡ್ತೀರಾ? ನಾವು ಒಂದು 31 ಡೇಸ್ ಸಿಗ್ತೀವಿ. 31 ಡೇಸ್? ಹೌದೌದು. ಓಕೆ ಓಕೆ. ಅಂದ್ರೆ ನಿಮ್ಮ ಒಂದು ವಿಸರ್ಜನೆ ಡೇಟ್ 28/9/2025. ಓಕೆ, 28/9/2025 ಹೌದೌದು. ಅಂದ್ರೆ ಆ ವಿಸರ್ಜನೆ ಕಾರ್ಯಕ್ರಮ ದಿವಸ ಹೌದೌದು 28ನೇ ತಾರೀಕು ಏನೇನೆಲ್ಲ ಪ್ಲಾನಿಂಗ್ ಇದೆ ನಿಮ್ದು? ಅಂದ್ರೆ ಹೋದ್ ಸತಿ ಮಾಮೂಲಿ ಟಮಟೆ ಕಟ್ಸಿ ಸ್ವಲ್ಪ ಮಾತ್ರ ಮಾಡ್ತಾ ಇದ್ರಿ. ಈ ಸತಿ ಎಲ್ಲ ಪ್ಲಾನ್ ಮಾಡಿದಿರಿ. ಈ ಸತಿ ಇನ್ನ ಒಂದ್ ಸ್ವಲ್ಪ ಜಾಸ್ತಿ ತಂದು ತುಂಬಾ ಅದ್ದೂರಿಯಿಂದ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡು ಅದೇ ರೀತಿ ಮಾಡೋಣ ಅಂತ ಇದೀರಿ ನಾವೆಲ್ಲ. ಸರ್ ಮಾಲೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಲೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾರ್ಗು ಒಳ್ಳೇದಾಗ್ಲಿ. ಆ ಗಣಪತಿ ವರ್ಷಕ್ಕೊಂದ್ಸತಿ ಬರ್ತಾನೆ. ಎಲ್ಲಾರ್ಗು ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ನಮ್ಗೆ ಅಂತಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾವು ಗಣೇಶ ಇಕ್ತಾ ಇದೀರಿ. ಬಿಡೋ ದಿವಸ ಎಲ್ಲಾರು ಬಂದು ನಾವು ಈ ಬಿಡೋ ದಿವಸ 28/9/2025 ಏನ್ ಬಿಡ್ತಿರೋ ಎಲ್ಲ ನಮ್ ಜೊತೆ ಬಂದು ಸಹಕಾರ ಮಾಡಿ ಎಲ್ಲಾರು ಗಣೇಶನಿಂದ ಆಶೀರ್ವಾದ ಪಡ್ಬೇಕಂತ ನಾವೆಲ್ಲ ಅವಳಿ ಬಾಯ್ಸ್ ಏನಿದಿರೋ ನಾವೆಲ್ಲ ಗ್ರೂಪ್ ಅವರು ಕೇಳ್ಕೊಳಕ ಇಷ್ಟಪಡ್ತೀವಿ.